ज्येष्ठः अपरः स्वामी व्याप्तः कर्ता उपकारकः रक्षत्येव तदीयं मां कर्मार्चो गुरुदेवकः आपादमौलिपर्यन्तं गुरूणाम् आकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः। स्मरणे हि परेशितुरस्य विभोः मलिनानि मनांसि कुतः करणं विमलं हि पदं परमं स्वरतं ತರುಣಾರ್ಕಸವರ್ಣಮಜಸ್ಯ ಹರೇಹೇ. ಭಗವಂತನ ಸ್ಮರಣೆ ನಮ್ಮ ಎಲ್ಲ ದುಃಖಗಳನ್ನ ಕಷ್ಟಗಳನ್ನ ಪರಿಹಾರ ಮಾಡ್ತದೆ ಅಂತ ಸಾಮಾನ್ಯವಾಗಿ ನಾವು ಶಾಸ್ತ್ರಗಳಲ್ಲಿ ಕೇಳ್ತೇವೆ. ಶ್ರೀಮದಾಚಾರ್ಯರು ಆ ಮಾತನ್ನು ತಿಳಿಸ್ತಾ ಇದ್ದಾರೆ. ಸ್ಮರಣೆ ಹಿ ಪರೇಶಿತು ಅಸ್ಯ ವಿಭೋಃ. ವಿಭೋಃ ಅಂದ್ರೆ ಸಮರ್ಥನಾದ, ಪರೇಶಿತು ಎಲ್ಲ ಜೀವರಾಶಿಗಳಿಗೆ ನಿಯಾಮಕನಾದ ಯಾವ ಪರಮಾತ್ಮನಿದ್ದಾನೆ ಆ ಭಗವಂತನ ಸ್ಮರಣೆ ಮಾಡಿದರೆ, ಸ್ಮರಣೆ ಅನ್ನೋದು ಸತಿ ಭಕ್ತಿ, ಸ್ಮರಣೆ ಸತಿ ಸ್ಮರಣೆ ಮಾಡಿದರೆ ಆಗ ಮನಾಂಸಿ ಮಲಿನಾನಿ ಕುತಃ, ನಮ್ಮ ಮನಸ್ಸಿನಲ್ಲಿ ಮಲಿನ ದೋಷಗಳು, ರಾಗ, ದ್ವೇಷ, ಅಸೂಯ, ಮಾತ್ಸರ್ಯ, ಹೀಗೆ ನಾನಾ ವಿಧವಾದ ಮನಸ್ಸಿನಲ್ಲಿ ಏನು ದೋಷಗಳಿದೆಯಲ್ಲ, ಅಹಂಕಾರ ಇದೆ, ಪ್ರತಿಷ್ಠಾ ಬೇಕು ಅಂತಂತಾನೆ, ಸಿಟ್ಟು ಬರ್ತದೆ, ಇಲ್ಲ ಒಂದೊಂದು ಕ್ಷಣಕ್ಕೆ ತುಂಬಾ ಫಾಸ್ಟ್ ಆಗಿ ನಮ್ಮ ಮನಸ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಮನಸ್ಸಿನ ವೇಗ ಇನ್ಯಾವುದಕ್ಕೂ ಇಲ್ಲ. ಅಷ್ಟು ಅತ್ಯಂತ ವೇಗದಿಂದ ಚಲಿಸುವ, ವಿಕಾರವನ್ನು ಹೊಂದುವ, ನಾನಾ ವಿಧವಾಗಿರತಕ್ಕಂತಹ ಭಾವನೆಗಳಿಂದ ತುಂಬಿದ ಮನಸ್ಸು. ಇಂತಹ ಮನಸ್ಸಿಗೆ ನಾವು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು ಅಂತಾದರೆ, ಅದಕ್ಕೊಂದು ಶುದ್ಧಿ ಬೇಕು ಅಂತಾದರೆ ಮಾಡಬೇಕಾದ ಕರ್ತವ್ಯ ಒಂದೇ ಒಂದು, ಭಗವಂತನ ಸ್ಮರಣೆ. ಇವತ್ತು ನಮ್ಮ ಗುರುಗಳ ಮಾಹುಲಿ ಆಚಾರ್ಯ ಒಂದು ಪ್ರವಚನ ಕೇಳ್ತಾ ಇದ್ದೆ. ಅನೇಕ ಬಾರಿ ಈ ಮಾತನ್ನ ಗುರುಗಳು ಹೇಳಿದ್ದಾರೆ. ಮತ್ತೆ ಮತ್ತೆ ನಾವು ಅದನ್ನ ಸ್ಮರಣ ಮಾಡಿಕೊಂಡ್ರೆ ನಮಗೆ ಎಚ್ಚರ ಬರ್ತದೆ. ಅವರು ಯಾವಾಗಲೂ ಜ್ಞಾನನಿಷ್ಠರು. ಅಂದ್ರೆ ಶ್ರೀಮದಾಚಾರ್ಯರ ತತ್ವಗಳನ್ನ ತಿಳಿಯಬೇಕು, ಮಧ್ವಾಚಾರ್ಯರ ಗ್ರಂಥಗಳು, ವೇದ, ಉಪನಿಷತ್ತು, ಮಹಾಭಾರತ, ಭಾಗವತ, ಗೀತಾ ಅಥವಾ ಶ್ರೀಮದಾಚಾರ್ಯರ ಗ್ರಂಥಗಳು, ಟೀಕಾರಾಯರ ಗ್ರಂಥಗಳು, ಇನ್ನು ಮಹಾನುಭಾವ ಗ್ರಂಥ, ಹೀಗೆ ಭಗವಂತನ ಮಾಹಾತ್ಮ್ಯವನ್ನು ಪ್ರತಿಪಾದನ ಮಾಡುವ ಯಾವ ಶಾಸ್ತ್ರಗಳಿದೆ ಆ ಶಾಸ್ತ್ರಗಳನ್ನ ತಿಳಿಯುವುದೇ ಈ ಜೀವನಿಗೆ ದೊಡ್ಡದಾಗಿರ್ತಕ್ಕಂತಹ ಒಂದು ಸಾಧನ. ಇವತ್ತು ತುಳಸಿ ವಿವಾಹ ಚಾತುರ್ಮಾಸ್ಯದ ಕೊನೆಯ ದಿನ. ತುಳಸಿ ಪೂಜೆಯನ್ನು ಮಾಡ್ತೇವೆ, ಅರ್ಚನೆ ಮಾಡ್ತೇವೆ, ದೀಪವನ್ನು ಹಚ್ತೇವೆ, ಅಲಂಕಾರವನ್ನು ಮಾಡ್ತೇವೆ, ನಾನಾ ರೀತಿಯಿಂದ ಭಗವಂತನ ಆರಾಧನೆಯನ್ನ ಮಾಡ್ತೇವೆ ನಾವು. ಈ ಎಲ್ಲ ಆರಾಧನೆಗಳು ಕೂಡ ಭಗವಂತನ ಅನುಗ್ರಹಕ್ಕೆ, ಪ್ರೀತಿಗೆ ಕಾರಣವಾದ ಸಾಧನಗಳು. ಆದರೆ ಈ ಎಲ್ಲ ಸಾಧನಕ್ಕಿಂತಲೂ ಪ್ರಧಾನವಾದ ಸಾಧನ ಯಾವುದು ಅಂತ ಕೇಳಿದ್ರೆ, ಭಗವಂತನ ಮಹಾತ್ಮ್ಯವನ್ನ ಸಾಕ್ಷಾತ್ತಾಗಿ ತಿಳಿಯೋದಿದೆಯಲ್ಲ. ಈಗ ನಾವು ಶ್ರೀಮದಾಚಾರ್ಯ ಒಂದು ವಾಕ್ಯ ಓದ್ತೀವಿ, ಅರ್ಥ ತಿಳ್ಕೊಳ್ತೀವಿ, ಇಲ್ಲ ಉಪನಿಷತ್ತಿನ ಒಂದು ವಾಕ್ಯ ಓದ್ತೀವಿ, ಅರ್ಥ ತಿಳ್ಕೊಳ್ತೀವಿ, ಇನ್ಯಾವುದೋ ಒಂದು ಗ್ರಂಥವನ್ನು ಅಧ್ಯಯನ ಮಾಡ್ತೀವಿ, ಭಗವಂತನ ಮಹಾತ್ಮ್ಯವನ್ನು ತಿಳ್ಕೊಳ್ತೀವಿ. ಹೀಗೆ ಆ ಭಗವಂತನ ಮಹಾತ್ಮ್ಯವನ್ನು ತಿಳಿಯುವ, ಶಾಸ್ತ್ರವನ್ನು ತಿಳಿಯುವ ಏನು ಒಂದು ಕಾರ್ಯ ಇದೆ, ಇದು ಎಲ್ಲದಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದ ಸಾಧನ. ಇದರಲ್ಲಿ
ಯಾವ ಸಂದೇಹವೇ ಬೇಡ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಹೇಳಿದ ಮಾತುಗೆ ನಮಗೆ ಎಷ್ಟು ಸುಲಭ ಅನಿಸ್ತದೆ, ಭಗವಂತನ ಸ್ಮರಣ ಮಾಡ್ಬಿಟ್ರೆ ಸಾಕು, ಇಲ್ಲ ಪಾಪಗಳು ಹೋಗ್ಬಿಡತ್ತೆ ಅಂತ. ನಿಜ, ಸುಳ್ಳಂತ ಏನಲ್ಲ. ಆದ್ರೆ ಆ ಭಗವಂತನ ಸ್ಮರಣ ಬರ್ಲಿಕ್ಕೆ ಎಷ್ಟು ಸಂಸ್ಕಾರ ಬೇಕಾಗ್ತದೆ, ಎಷ್ಟು ಹಿಂದೆ ಅದಕ್ಕೆ ನಾವು ಬೇಕಾದಷ್ಟು ಅದಕ್ಕೆ ರೂಢಿಯನ್ನು ಮಾಡಬೇಕಾಗ್ತದೆ. ಇಲ್ಲದ್ರೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಬರೋದಿಲ್ಲ. ಭಗವಂತನ ಸ್ಮರಣೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸ್ಮರಣೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ಬೇಕಾಗ್ತದೆ. ಸ್ಮರಣೆ ಮಾಡಿದ್ರೆ ಮಾತ್ರ ಎಲ್ಲಾ ಪರಿಹಾರ ಆಗೋದು ನಿಶ್ಚಿತ, ಅದರಲ್ಲಿ ಸಂದೇಹ ಇಲ್ಲ. ಹೀಗಾಗಿ ಎಲ್ಲ ಸಾಧನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾಧನ ಅಂದ್ರೆ ಸಾಕ್ಷಾತ್ತಾಗಿ ಯಾವ ವಾಕ್ಯಗಳಿಂದ, ಯಾವ ಶಬ್ದಗಳಿಂದ ಭಗವಂತನ ಮಹಿಮೆಯನ್ನ ನಾವು ಪಡೆಯುತ್ತೇವೆ, ಅದು ಶ್ರೇಷ್ಠವಾದ ಸಾಧನ. ಅದಕ್ಕೆ ನಮಗಳು ಅನೇಕ ದೃಷ್ಟಾಂತವನ್ನು ಕೊಟ್ಟರು. ಮನುಷ್ಯನಿಗೆ ಬುದ್ಧಿವಂತಿಕೆ ಅನ್ನೋದಿದೆಯಲ್ಲ, ಅದು ಭಗವಂತ ಯಾವಾಗಲೂ ಕೊಡೋದಿಲ್ಲ, ಎಲ್ಲ ಜನ್ಮಗಳಲ್ಲಿಯೂ ಕೊಡೋದಿಲ್ಲ. ಎಷ್ಟೋ ಜನ ಮನುಷ್ಯರಿದ್ದಾರೆ, ಅವರಿಗೆ ತಿಳುವಳಿಕೆ ಕಡಿಮೆ ಇರುತ್ತೆ, ಬುದ್ಧಿ ಕಡಿಮೆ ಇರ್ತದೆ. ತಿಳುವಳಿಕೆ ಇಲ್ಲದೆ ಇರತಕ್ಕಂತಹ, ಬುದ್ಧಿ ಇಲ್ಲದೆ ಇರುವ, ಶಾಸ್ತ್ರದ ಪರಿಚಯ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಯೂ ಕೂಡ, ಅಥವಾ ಸಾಮಾನ್ಯ ಪರಿಚಯ ಇರುವಂತಹ ವ್ಯಕ್ತಿಯೂ ಕೂಡ, ಅವನು ಗಂಗಾ ನದಿಯಲ್ಲಿ ಸ್ನಾನ ಮಾಡಬಹುದು, ನೂರಾರು ಅಶ್ವಮೇಧಗಳನ್ನು ಮಾಡಬಹುದು, ಲಕ್ಷ ತುಳಸಿ ಅರ್ಚನೆ ಮಾಡಬಹುದು, ಲಕ್ಷ ದೀಪಗಳನ್ನು ಹಚ್ಚಬಹುದು. ಅವನಿಗೆ ಬುದ್ಧಿ ಬೇಕಾಗಿಲ್ಲ. ಶಾಸ್ತ್ರದ ಪರಿಚಯ ಜ್ಞಾನ ಇದ್ರೆ ಮಾಡಬೇಕು ಅಂತೇನಿಲ್ಲ. ಜಪ 10 ಲಕ್ಷ 20 ಲಕ್ಷ ಕೋಟಿ ಜಪ ಮಾಡ್ಲಿಕ್ಕಾಗತ್ತೆ. ಅದಕ್ಕೆಲ್ಲ ಬಹಳ ಬುದ್ಧಿ ಬೇಕಾಗಿಲ್ಲ. ಒಬ್ಬ ಗುರು ಇರ್ತಾರೆ, ಇವನು ಸಾಮಾನ್ಯ ಪರಿಚಯ ಇರ್ತದೆ, ಹೋಗಿ ಕೇಳ್ತಾನೆ, ಮಂತ್ರೋಪದೇಶ ಮಾಡ್ತಾನೆ, ಜಪ ಮಾಡ್ತಾನೆ, ಮುಗಿದೈತೆ. ಜಪ ಮಾಡ್ಲಿಕ್ಕೆ, ಯಜ್ಞಗಳನ್ನ ಮಾಡ್ಲಿಕ್ಕೆ, ದಾನವನ್ನು ಕೊಡ್ಲಿಕ್ಕೆ, ಪ್ರದಕ್ಷಿಣೆ ಮಾಡ್ಲಿಕ್ಕೆ, ನಮಸ್ಕಾರ ಮಾಡ್ಲಿಕ್ಕೆ ಜಗತ್ತಿನ ಯಾವುದೇ ಉಳಿದ ಸಾಧನೆಗಳಿರಬಹುದು. ಹಾಡ ಹಾಡ್ತಾರೆ, ಇಲ್ಲ ಇನ್ನೇನೋ ಒಂದು ಸಾಧನೆಗಳನ್ನ ಮಾಡ್ತಾರೆ, ರಂಗೋಲಿ ಹಾಕ್ತಾರೆ, ಕೆಲವರು ಅನ್ನ ಊಟಕ್ಕೆ ಹಾಕ್ಬಹುದು, ಭೋಜನ ಮಾಡಿಸ್ಬೋದು, ಕೆಲವು ಇನ್ನೇನೋ ಸುವರ್ಣದಾನ, ವಸ್ತ್ರದಾನ, ರಜತದಾನ, ಇಲ್ಲ ಗೋದಾನ, ಬೇಕಾದಷ್ಟು ಎಲ್ಲ. ಯಾವುದಕ್ಕೂ ಬುದ್ಧಿ ಬೇಕು ಅಂತಿಲ್ಲ. ನಾನು ದಡ್ಡರು ಅಂತ ಬಯ್ಯುವ ಅಭಿಪ್ರಾಯ ನನಗಿಲ್ಲ. ಶಾಸ್ತ್ರವನ್ನು, ಅತ್ಯಂತ ಕಠಿಣವಾದ ಶಾಸ್ತ್ರವನ್ನು ಅಧ್ಯಯನ ಮಾಡಿದ ವ್ಯಕ್ತಿಯೇ ಈ ಸಾಧನಗಳನ್ನು ಮಾಡ್ಲಿಕ್ಕೆ ಆಗತ್ತಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತನೋ ಪರಿಸ್ಥಿತಿ ಇಲ್ಲ. ಆ ಎಲ್ಲಾ ಸಾಧನಗಳನ್ನು ಕೂಡ ಹೇಗಾದ್ರೂ ಮಾಡಬಹುದು, ಯಾರಾದ್ರೂ ಮಾಡಬಹುದು. ಆದರೆ ಒಂದು ಸಾಧನೆ ಮಾತ್ರ ತುಂಬಾ ಕಷ್ಟವಾದದ್ದು. ಅದೇನು ಅಂತಂದ್ರೆ, ಶ್ರೀಮದಾಚಾರ್ಯ ಗ್ರಂಥಗಳನ್ನ ಶ್ರವಣ ಮಾಡುವುದು, ತಿಳ್ಕೊಳ್ಳೋದು ತುಂಬಾ ಕಷ್ಟ. ಅದು ನಿಮಗೆ ಸಂಸ್ಕಾರ ಬೇಕು, ಅಧ್ಯಯನ ಬೇಕು, ಆಮೇಲೆ ಗುರುಗಳ ಅನುಗ್ರಹ ಬೇಕು, ಶ್ರಮ ಬೇಕು, ಇನ್ನೇನೋ ಮೊದಲನೇದು ಬುದ್ಧಿವಂತಿಕೆ ಬೇಕು. ಅಷ್ಟು ಭಾರಿ. ಅಷ್ಟೆಲ್ಲ ಇದ್ದ ಮೇಲೆ ಓದೋ ಇಂಟ್ರೆಸ್ಟ್ ಬೇಕು. ಇಂಟ್ರೆಸ್ಟ್ ಇದ್ಮೇಲೆ ಅಂತ ಉತ್ತಮ ಗುರುಗಳು ಸಿಗಬೇಕು. ಸಿಕ್ಕಾಗ ನಂಗೆ ಓದಲಿಕ್ಕಾಗಬೇಕು. ನನಗೇನೋ ತೊಂದರೆ ಬರುತ್ತೆ, ನಮ್ಮ ತಂದೆ ತಾಯಿ ಹಾಗೆ ಹೇಳ್ತಾರೆ, ನನ್ನ ಹೆಂಡತಿ ಮಕ್ಕಳು ಹಾಗೆ ಹೇಳ್ತಾರೆ, ಇಲ್ಲ ಇನ್ನೇನೇನೋ ಒಟ್ಟಿಗೆ. ಹೀಗಾಗಿ ತತ್ವಜ್ಞಾನ ಇದೆಯಲ್ಲ, ಶ್ರೀಮದಾಚಾರ್ಯ ಗ್ರಂಥಗಳ ಅಪಾರವಾದ ವಿಷಯಗಳನ್ನು ತಿಳ್ಕೊಳ್ಳೋದು, ಭಗವಂತನ ತಿಳ್ಕೊಳ್ಳೋದು, ಅದು ಮಾತ್ರ ನಮಗೆ ಸುಲಭವಾಗಿ ಸಿಗುವುದಿಲ್ಲ. ಬುದ್ಧಿವಂತರಿಗೆ ಮಾತ್ರ ಸಿಗತ್ತೆ, ಪುಣ್ಯವಂತರಿಗೆ ಮಾತ್ರ ಸಿಗತ್ತೆ. ಅದಕ್ಕೂ ಗುರು ಅನುಗ್ರಹ ಬೇಕು. ಗುರು ಅನುಗ್ರಹ ಇಲ್ಲ ಅಂದ್ರೆ ಆಗೋದಿಲ್ಲ. ಕೇವಲ ಗುರುಗಳ ಭಗವಂತನ ಸಂಕಲ್ಪದಿಂದ ಮಾತ್ರ
ಶ್ರೀಮದಾಚಾರ್ಯ ಗ್ರಂಥಗಳ ಶ್ರವಣ ಮಾಡುವ ಭಾಗ್ಯ ಸಿಗ್ತದೆ. ಭಾಗವತ, ಮಹಾಭಾರತ ಇವುಗಳನ್ನ ನಾವು ಎಷ್ಟೋ ಬಾರಿ ಕೇಳ್ತೇವೆ, ಸುಮ್ಮನೆ ಅಲ್ಲ ತಿಳ್ಕೊಡ್ರಿ. ನಾನು ಎಷ್ಟೋ ಜನ ನೋಡ್ತೀವಿ, ಆಶ್ಚರ್ಯವಾಗತ್ತೆ. 20 ವರ್ಷ, 30 ವರ್ಷ, 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ ಆಗತ್ತೆ, ಭಾಗವತವನ್ನೇ ಕೇಳಿರೋದಿಲ್ಲ. ಎಲ್ಲಿಯೋ ಪಾಪ ಒಂದ್ 4 ಕಥೆಗಳನ್ನು ಕೇಳಿರ್ತಾರೆ, ಅಷ್ಟಕ್ಕೆ ತೃಪ್ತರಾಗ್ಬಿಡ್ತಾರೆ. ಸರ್ವಥಾ ಅಷ್ಟು ಶಾಸ್ತ್ರ ಸಾಧನ ಸಾಕಾಗೋದಿಲ್ಲ. ಶ್ರೀಮದಾಚಾರ್ಯ ಹೇಳೋದು, ಶ್ರೀಕೃಷ್ಣ ಪರಮಾತ್ಮ ಹೇಳೋದು, ಜ್ಞಾನೇ ಪರಿಸಮಾಪ್ಯತೆ. ನೀವು ಮಾಡುವ ಸಕಲ ಸಾಧನಗಳಿಗೂ ಕೂಡ ಪ್ರಧಾನ ಉದ್ದೇಶ ಏನು ಅಂತ ಕೇಳಿದ್ರೆ ಮೋಕ್ಷ. ಮೋಕ್ಷ ಯಾವಾಗ ಬರ್ತದೆ? ಭಗವಂತನ ಅಪರೋಕ್ಷ ಜ್ಞಾನ ಬಂದರೆ. ಪರಮಾತ್ಮನ ಅಪರೋಕ್ಷ ಜ್ಞಾನ ಯಾವಾಗ ಬರ್ತದೆ? ಮೊದಲೇ ಪರೋಕ್ಷ ಜ್ಞಾನ ಬೇಕು. ಪರೋಕ್ಷ ಜ್ಞಾನ ಅಂದ್ರೆ ಶಬ್ದದಿಂದ ಗುರುಗಳು ಉಪದೇಶ ಮಾಡಿದಾಗ ನಮಗೆ ಆ ವಾಕ್ಯಗಳ ಶ್ರವಣ ಮಾಡಿ ಅದರಿಂದ ನಮಗೆ ಒಂದು ಅರ್ಥವಾಗುತ್ತಲ್ಲ, ಅದು ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಆ ತರಹದ ಜ್ಞಾನ ಮೊದಲನೇ ಸ್ಟೇಜ್. ಅದು ಬರಬೇಕಾದ್ರೆ ಅದರ ಹಿಂದೆ ಇವೆಲ್ಲ ಸಾಧನಗಳಿದೆ. ಹೀಗಾಗಿ ದೊಡ್ಡದಾಗಿರತಕ್ಕಂತಹ 1000 ಕೋಟಿಯ ಕೃಷ್ಣ ಮಂದಿರವನ್ನು ಕಟ್ಟಬಹುದು, ಶ್ರೀಮದ್ ಆಚಾರ್ಯರ ಶಾಸ್ತ್ರದ ಮಂದಿರವನ್ನು ಕಟ್ಟುವುದು ತುಂಬಾ ಕಷ್ಟ. ಒಬ್ಬ ಜೀವನ, ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಭಗವಂತನ ಜ್ಞಾನದ ಮಂದಿರವನ್ನು ಕಟ್ಟಬೇಕು. ಆ ಜ್ಞಾನದ ಪ್ರವಾಹ, ಭಕ್ತಿಯ ಪ್ರವಾಹ ಒಬ್ಬನೇ ಇರಲಿ, ಇಬ್ಬರೇ ಇರಲಿ, 10 ಜನ ಇರಲಿ, 30 ಜನ ಇರಲಿ, ಆದ್ರೆ ಅವರಿಗೆ ಭಗವಂತನ ಭಕ್ತಿ ಎಂಬಂತಹ ಬೀಜವನ್ನು ಬಿತ್ತುವುದು, ಭಗವಂತನ ಜ್ಞಾನವನ್ನು ಕೊಡುವುದು, ಭಗವತ್ ತತ್ವವನ್ನು ಉಪದೇಶ ಮಾಡುವುದು, ಇದಕ್ಕೆ ಸಮಾನವಾದ ಪುಣ್ಯ, ಸಮಾನವಾದ ಸಾಧನ ಜಗತ್ತಿನಲ್ಲಿ ಬೇರೆ ಇಲ್ಲ ಇಲ್ಲ ಇಲ್ಲ. ಶ್ರೀಮದಾಚಾರ್ಯರು ತಂತ್ರಸಾರ ಎಂಬಂತಹ ಗ್ರಂಥ ಬರೆದಿದ್ದಾರೆ, ನಿಮಗೆ ಗೊತ್ತಿರತ್ತೆ. ಆ ತಂತ್ರಸಾರದಲ್ಲಿ ಈ ಮಾತನ್ನು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ವ್ಯಾಖ್ಯಾ ಏಕಸ್ಯ ಶತೋತ್ತರ. ಒಬ್ಬನೇ ಒಬ್ಬ ವ್ಯಕ್ತಿಗೆ ವೇದ ಪುರಾಣ ಯೋಗ್ಯ ಅಧಿಕಾರಿಗೆ ಅಂತ ಅರ್ಥ. ಯೋಗ್ಯ ಅಧಿಕಾರಿಗೆ ಒಬ್ಬರೇ ಇರಬಹುದು. ಅವರಿಗೆ ಶ್ರೀಮದಾಚಾರ್ಯ ಗ್ರಂಥಗಳನ್ನು ಉಪದೇಶ ಮಾಡೋದು ಅಂತಂದ್ರೆ ಉಳಿದೆಲ್ಲ ಸಾಧನಕ್ಕಿಂತಲೂ 1000 ಪಟ್ಟಷ್ಟು ಪುಣ್ಯ ಹೆಚ್ಚು ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಜಪಕ್ಕಿಂತಲೂ, ಪೂಜೆಗಿಂತಲೂ, ಯಜ್ಞಯಾಗಾದಿಗಿಂತಲೂ ಎಲ್ಲದಕ್ಕಿಂತಲೂ ಹೆಚ್ಚು ಪುಣ್ಯ ಬರೋದು ಕೇವಲ ಪಾಠ ಪ್ರವಚನದಲ್ಲಿ ಮಾತ್ರ ಬರ್ತದೆ. ಯಾಕೆ ಅಂದ್ರೆ ಅದು ಸಾಕ್ಷಾತ್ತಾಗಿ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಪರೋಕ್ಷ ಜ್ಞಾನ ತಂದುಕೊಡ್ತದೆ. ದೇವರ ಸಮೀಪಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಎಷ್ಟು ಯಜ್ಞ ಮಾಡಿದ್ರೂ ನಾವು ದೇವರ ಸಮೀಪಕ್ಕೆ ಹೋಗೋದಿಲ್ಲ, ಎಷ್ಟು ಪ್ರದಕ್ಷಿಣೆ ಹಾಕಿದ್ರು ದೇವರ ಸಮೀಪಕ್ಕೆ ಹೋಗೋದಿಲ್ಲ. ಎಷ್ಟೇ ಗಂಗಾ ನದಿಯಲ್ಲಿ ನೀವು 1000 ಸಲ ಮುಳುಗೇಳ್ರಿ, ದೇವರ ಹತ್ರ ನಾವು ಹೋಗೋದಿಲ್ಲ. ಆದರೆ ನಾವು ಇಲ್ಲೇ ಕೂತು ಆ ಗಂಗಾ ನದಿಯಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅದೇ ಭಗವಂತನ ಹೃದಯದಲ್ಲಿದ್ದಾನೆ ಅಂತ ತಿಳಿದುಕೊಂಡ್ರೆ ಗಂಗಾ ನದಿಗೂ ಹೋಗೋ ಕಾರಣ ಇಲ್ಲ, ಇಲ್ಲೇ ಭಗವಂತ ಬರ್ತಾನೆ. ಅದಕ್ಕಾಗಿಯೇನೆ ಒಂದು ಹೇಳೋ ಸಂಪ್ರದಾಯ ಇದೆ. ಗಂಗಾ ನದಿಯಲ್ಲಿ ಜ್ಞಾನಿಗಳೆಲ್ಲ ಸ್ನಾನ ಮಾಡ್ತಾರೆ, ಶುದ್ಧರಾಗ್ತಾರೆ. ಆದ್ರೆ ಕೆಲವು ಜ್ಞಾನಿಗಳು ಸ್ನಾನ ಮಾಡಿದ್ರೆ ನದಿಯೇ ಶುದ್ಧವಾಗತ್ತೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಹೃದ್ಯಂತಸ್ಥೋಹಿ ಬಾದರಾಯಣ ಹರಿ. ಈಗ ಉದಾಹರಣೆ ಹೇಳಬೇಕು ಅಂದ್ರೆ, ಸ್ಪಷ್ಟ ತಿಳಿಯಬೇಕು ಅಂದ್ರೆ ಶ್ರೀಮದಾಚಾರ್ಯರು ಗಂಗಾ ನದಿ ಸ್ನಾನ ಮಾಡಿದ್ದಾರೆ, ಇಲ್ಲೋ ಮಾಡಿದ್ದಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಾಗ ಭಗವಂತನ ಪಾದದಿಂದ ಇರ್ತಕ್ಕಂತಹ ಪವಿತ್ರವಾದ ನೀರು ಅನ್ನುವುದಕ್ಕಾಗಿ ಅವರಿಗೂ ಪುಣ್ಯ ಬಂದಿದೆ, ಪುಣ್ಯ ಬಂದಿಲ್ಲ ನಾನು ಹೇಳ್ತಾ ಇಲ್ಲ. ಆದ್ರೆ ಗಂಗಾ ನದಿ ಇದೆಯಲ್ಲ, ಆ ನದಿಗೆ ಅಭಿಮಾನಿಯಾದ ದೇವತೆ
ಅವಳು ಶ್ರೀಮದಾಚಾರ್ಯರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದಕ್ಕೆ ಗಂಗಾ ನದಿ ಪವಿತ್ರವಾಯಿತು. ಗಂಗಾ ನದಿ ಪವಿತ್ರ ಆಯ್ತು, ಅಭಿಪ್ರಾಯ ತಿಳ್ಕೊಟ್ರು. ಗಂಗಾ ನದಿಗೆ ಅಭಿಮಾನಿಯಾದ ಯಾವ ದೇವತೆ ಇದ್ದಾರೆ ಗಂಗಾ ದೇವತೆ, ಅವಳಂತಾಳೆ, ಸ್ವಾಮಿ ಮಧ್ವಾಚಾರ್ಯರೇ, ವಾಯುದೇವರೇ, ನೀವು ನಮ್ಮಲ್ಲಿ ಸ್ನಾನ ಮಾಡಿದ್ದಕ್ಕಾಗಿ ನಾನು ಪವಿತ್ರಳಾದೆ. ಯಾಕೆ ಅಂದ್ರೆ ಅನಂತ ರೂಪಿಯಾದ ಭಗವಂತನನ್ನ ಹೃದಯದಲ್ಲಿ ಧಾರಣ ಮಾಡಿರ್ತಕ್ಕಂತಹ ನೀವು ಆ ಭಗವಂತನ ಚಿಂತನ ಮಾಡ್ತಾ ನನ್ನಲ್ಲಿ ಸ್ನಾನ ಮಾಡಿದ್ದೀರಿ, ಅದು ನಾನು ಶುದ್ಧಳಾದೆ ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯ ಸಂಧಾನ ಮಾಡೋದು ಭಗವಂತನ ಪಾದ ಜಲ ಅಂತ. ಹೀಗಿದೆ. ಆದ್ದರಿಂದ ಭಗವಂತನ ಜ್ಞಾನ ಬಹಳ ಮಹತ್ವದ್ದು. ನಾವು ಎಲ್ಲ ಸಾಧನವನ್ನು ಮಾಡಬೇಕು, ಆದರೆ ಪ್ರಾಧಾನ್ಯ ಯಾವುದಕ್ಕೆ ಕೊಡಬೇಕು ಅಂದ್ರೆ ಶ್ರೀಮದಾಚಾರ್ಯ ಗ್ರಂಥಗಳ ಶ್ರವಣ ಜ್ಞಾನವನ್ನು ಮಾಡಿಕೊಳ್ಳುವುದಕ್ಕೇ ನಮಗೆ ಎಷ್ಟು ಸಮಯ ಸಿಗತ್ತೆ, ಸಮಯ ಸಿಗೋದೇ ತುಂಬಾ ಕಡಿಮೆ ಸಿಗತ್ತೆ ನಮಗೆ. ಆ ಅಲ್ಪ ಸ್ವಲ್ಪ ಸಮಯದಲ್ಲಿಯೂ ಕೂಡ ಶ್ರೀಮದ್ ಆಚಾರ್ಯ ಗ್ರಂಥಗಳ ತಿಳುವಳಿಕೆ ಜ್ಞಾನ ಪಡೆಯಲಿಕ್ಕೆ ಬುದ್ಧಿ ಕೊಟ್ಟಾಗ, ದೇವರ ಅನುಕೂಲ ಮಾಡಿ ಕೊಟ್ಟಾಗ ನಾವು ಅದಕ್ಕೇ ಹೆಚ್ಚು ಪ್ರಯತ್ನ ಮಾಡಬೇಕೇ ಹೊರತಾಗಿ ಇತರ ಸಾಧನಗಳಲ್ಲಿ ಬಹಳ ಮಾಡಬಾರ್ದು ಹೇಳ್ತಾ ಇಲ್ಲ. ಜ್ಞಾನವನ್ನು ಕಡಿಮೆ ಮಾಡಿ ಅಲ್ಲಿ ಮಾಡಬಾರ್ದು. ನನಗೆ 1 ತಾಸು ಸಮಯ ಸಿಗತ್ತೆ ಅಂತಂದ್ರೆ 40 ನಿಮಿಷ ಶಾಸ್ತ್ರಕ್ಕಾಗಿ ಜ್ಞಾನಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು, ಇನ್ನು 20 ನಿಮಿಷ ಉಳಿದ ಸಾಧನೆ ಮಾಡಿ. 3 ಗಂಟೆ ನಿಮಗೆ ದಿನಕ್ಕೆ ಸಮಯ ಸಿಗತ್ತೆ ಅಂದ್ರೆ 2 ಗಂಟೆ ಶಾಸ್ತ್ರ ಅಧ್ಯಯನ ಮಾಡಬೇಕು, ಬೇರೆ ಗ್ರಂಥ ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು, 1 ಗಂಟೆ ಪೂಜೆನೋ ಜಪನೋ ಪಾರಾಯಣನೋ ದಾನೋ ವ್ಯರ್ಥನೋ ಏನ್ ಮಾಡ್ತಿರೋ ಮಾಡಿ. ಅಂದ್ರೆ 60-70% ನಾವು ಯಾವಾಗಲೂ ಜ್ಞಾನಕ್ಕೆ. ಯಾಕೆ ಅಂದ್ರೆ ನಾವು ಭಗವಂತನ ಅಪರೋಕ್ಷ ಜ್ಞಾನ ಪಡಿಬೇಕಾಗಿದೆ, ಭಗವಂತನ ಜ್ಞಾನ ಪಡಿಬೇಕಾಗಿದೆ. ಸ್ಮರಣೇ ಹಿ ಪರೇಶಿತು, ಭಗವಂತನ ಸ್ಮರಣ ಮಾಡಬೇಕಾಗಿದೆ. ನಾವ್ಯಾರು ಭಗವಂತನ ಸ್ಮರಣ ಮಾಡ್ತಾನೆ ಇಲ್ಲ. ನಾನು ಬೇಕಾದಷ್ಟು ಬಾರಿ ಹೇಳಿದ್ದೇನೆ ಈ ಮಾತನ್ನ. ನಾರಾಯಣ ಕೃಷ್ಣ ಗೋವಿಂದ ನಾರಾಯಣ 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 ಅಂತ ಎಷ್ಟು ಸಹ ಹೇಳ್ತೀವ್ರಿ. ಪಾಪ ಎಷ್ಟೋ ಜನ ಹೇಳ್ತಿರ್ತಾರೆ, ಯಾರು ತಪ್ಪು ತಿಳ್ಕೊಬೇಡಿ, ಅವ್ರು ನಾರಾಯಣ ನಾರಾಯಣ ಅಂತ ಹೇಳ್ತಾನೆ ದೇಹ ಬಿಟ್ರು ಅಂತ. ಬಿಡ್ಲಿ, ಏನ್ ತಪ್ಪಿಲ್ಲ, ಅದು ಅಲ್ಲ, ಅದಕ್ಕೂ ಪುಣ್ಯ ಇದೆ. ಆದ್ರೆ ನಾರಾಯಣ ಎಂಬ ಶಬ್ದ ಬೇರೆ, ಆ ನಾರಾಯಣ ಶಬ್ದದಿಂದ ವಾಚ್ಯನಾದ ಸರ್ವತ್ರ ವ್ಯಾಪ್ತನಾದ ಸರ್ವೋತ್ತಮನಾದ ಸ್ವತಂತ್ರನಾದ ಗುಣಪರಿಪೂರ್ಣನಾದ ನಾರಾಯಣ ಬೇರೆ. ನಾವು ನಾರಾಯಣ ನಾರಾಯಣ ಅಂತ ಹೇಳೋದು ನಾರಾಯಣ ಶಬ್ದದ ಸ್ಮರಣೆ ಮಾಡ್ತಾ ಇದ್ದೇವೆ ಹೊರತಾಗಿ ಆ ನಾರಾಯಣ ಶಬ್ದದಿಂದ ವಾಚ್ಯನಾದ ಸ್ವತಂತ್ರನಾದ ಗುಣಪೂರ್ಣನಾದ ಸರ್ವೋತ್ತಮನಾದ ಯಾವ ಭಗವಂತನಿದ್ದಾನೋ ಆ ಭಗವಂತನ ಸ್ಮರಣೆ ನಮಗೆ ಬರ್ತಾ ಇರೋದಿಲ್ಲ. ಎರಡನ್ನೂ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಅದಕ್ಕೆ ಅದು ನಾಮಸ್ಮರಣೆ ಹೊರತಾಗಿ ನಾರಾಯಣನ ಸ್ಮರಣೆ ಅಲ್ಲ. ಅದು ನಾರಾಯಣ ನಾಮಸ್ಮರಣ, ಹರಿ ನಾಮಸ್ಮರಣೆ. ನೀವು ನಾಮದ ಸ್ಮರಣೆ ಮಾಡಬೇಕು, ಹರಿಯ ಸ್ಮರಣೆ ಮಾಡಬೇಕು. ಶ್ರೀಮದಾಚಾರ್ಯರು ಹರಿಯ ಸ್ಮರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇರೋದು ಅಸ್ಯ ವಿಭೋಹೋ ಪರೇಶಿತು ಸ್ಮರಣೆ. ಆಗ ನಮಗೆಲ್ಲ ಮನಸ್ಸಿನ ಕಷ್ಟಗಳು ದುಃಖಗಳು ಎಲ್ಲವೂ ದೂರವಾಗುತ್ತೆ. ಆದ್ರೆ ಆ ಸ್ವತಂತ್ರ ಸರ್ವೋತ್ತಮನಾದ ಭಗವಂತನ ಸ್ಮರಣೆ ಬರೋದು ಅಷ್ಟು ಸುಲಭನ? ಅದಕ್ಕಾಗಿ ನಿರಂತರ ಪ್ರಯತ್ನ ಮಾಡಬೇಕು. ಆದ್ರೆ ಒಂದು ಮಾತ್ರ ನಿಜ, ಯಾವಾಗ ನಾವು ದೇವರ ಸ್ಮರಣೆ ಮಾಡ್ತೀವಿ, ದೇವರ ಮಹಾತ್ಮ ತಿಳ್ಕೊತೀವಿ, ಸ್ವಲ್ಪ ಮನುಷ್ಯನಿಗೆ ಭಾರ ಕಡಿಮೆ ಆಗತ್ತೆ. ಎಲ್ಲಿಯೋ ನಮ್ಮ ಮನಸ್ಸು ಅಸ್ತವ್ಯಸ್ತವಾಗಿ ಎಲ್ಲೆಲ್ಲೋ ಓಡಾಡ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಆ ಕಡೆ ಜಿಗುತ್ತದೆ ಈ ಕಡೆ ಜಿಗುತ್ತದೆ, ಅದೆಲ್ಲ ಕಟ್ಟಿ ಹಾಕ್ತೀವಿ. ನೋಡು ಜೀವ ಮನುಷ್ಯ, ನೀನು ತುಂಬಾ ಸಣ್ಣವನಿದ್ದಿ, ಯಾಕೆ ಅಷ್ಟೆಲ್ಲ ಓಡಾಡ್ತೀಯ, ಒಂದು ಕಡೆಗೆ ನಿಲ್ಲು ಅಂತ ಶಾಸ್ತ್ರ ಭಾಗವತಾದಿ ನಮ್ಮನ್ನ ಒಂದ್ ಕಡೆ ನಿಲ್ಲಿಸ್ತದೆ. ಮೊದಲೇ ನಮ್ಮ ಮನಸ್ಸು ಒಂದ್ ಕಡೆ ನಿಲ್ತದೆ. ಆಮೇಲೆ ನಾವು ಸ್ವಲ್ಪ ವಿಚಾರ ಮಾಡ್ತೀವಿ, ಈ ಮನಸ್ಸಿನಿಂದ ನಾವು ದೇವರ ಸ್ಮರಣೆ ಮಾಡ್ಬೇಕು. ಈಗ ಏನೋ ಕುಳ್ ಸೂಕ್ತ ಹೇಳ್ತೀವಿ, ಶಿವಸೂಕ್ತ ಹೇಳ್ತೀವಿ, ಮನೆ ಸೂಕ್ತ ಹೇಳ್ತೀವಿ, ವಿಷ್ಣು ಸಹಸ್ರ ನಾವು ಹೇಳ್ತೀವಿ.
ಅದ್ಯಾವುದು ದೇವರ ಸ್ಮರಣೆಯಲ್ಲ, ಭಗವಂತನ ಸ್ತೋತ್ರ ಅದು. ಜಡವಾದ ಶಬ್ದಗಳು, ಅದರಿಂದ ಪುಣ್ಯ ಬರುತ್ತೆ, ಪುಣ್ಯ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ಯಾವ ಸ್ತೋತ್ರ ಮಂತ್ರಗಳು ಕೂಡ ದೇವರಲ್ಲ, ದೇವರ ಸ್ಮರಣೆಯೂ ಅಲ್ಲ. ಹಾಗಾದ್ರೆ ದೇವರ ಸ್ಮರಣೆ ಯಾವುದು? ದೇವರ ಸ್ಮರಣೆ ಯಾವುದು ಅಂತಂದ್ರೆ, ಆ ಪುರುಷ ಸೂಕ್ತನೋ ಅಥವಾ ಮನ್ಯು ಸೂಕ್ತವೋ ಅಥವಾ ವಿಷ್ಣು ಸಹಸ್ರನಾಮವೋ ಯಾವುದನ್ನು ಪಾರಾಯಣ ಮಾಡ್ತಾ ಇದ್ದೇವೆ, ಆ ಶಬ್ದಗಳಿಂದ, ಆ ಸ್ತುತಿಯಿಂದ ವಾಚ್ಯನಾದ ಸರ್ವೋತ್ತಮನಾದ ಜಗಜ್ಜನ್ಮಾದಿ ಕಾರಣನಾದ ಯಾವ ಹರಿ ಇದ್ದಾನೆ, ನಾರಾಯಣ ಇದ್ದಾನೆ, ಅವನ ವಸ್ತು ಬೇರೆ. ಅವನು ಆ ಭಗವಂತನ ಚಿಂತನೆ ನಾವು ಬರ್ಬೇಕು. ಅದು ನಿಜವಾಗಿಯೂ ಭಗವಂತನ ಸ್ಮರಣೆ. ಅದು ಉಳಿದೆಲ್ಲ ಮಾಡ್ಬೇಕು ಮಾಡಬಾರ್ದು, ಅವಶ್ಯ ಮಾಡ್ಬೇಕು. ಯಾಕೆ ನಮಗೆ ಅಷ್ಟು ದೂರ ಹೋಗುವ ಶಕ್ತಿ ಇಲ್ಲ, ನಮಗಿನ್ನು ಬಂದಿಲ್ಲ, ನಾವು ದೂರ ಇದ್ದೀವಿ, ನಾವಿನ್ನು ಸಾಧನ ಈಗ ಹೋಗ್ಬೇಕಾಗಿದೆ. ಅದಕ್ಕಾಗಿಯೇನೆ ಶ್ರೀಮದಾಚಾರ್ಯ ಮಾತಾಡ್ತಾರೆ, ಮನಸ್ಸು, ವಾಕ್, ದೇಹ. ನಿಮಗೆ ಮನಸ್ಸಿನಿಂದ ಮಾಡೋದು ತುಂಬಾ ಶ್ರಮ, ತುಂಬಾ ಕಷ್ಟ. ಅದು ಮೊದಲಿಗೆ ದೇಹದಿಂದ ಮಾಡ್ರಿ, ಆಮೇಲೆ ಮಾತಿನಿಂದ ಮಾಡ್ರಿ, ಆಮೇಲೆ ಮನಸ್ಸಿನಿಂದ ಮಾಡ್ರಿ. ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯತಃ ಅಂತ ನಾವು ಹೇಳ್ತೀವಿ. ಯಾವ ವ್ಯಕ್ತಿಗೆ ಸ್ತೋತ್ರನೇ ಹೇಳಿಕ್ ಬರೋದಿಲ್ಲ ನೋಡ್ರಿ, ಕೆಲವರು ಇರ್ತಾರೆ ಪಾಪ, ಏನ್ ಮಾಡೋದು, ಅವ್ರವ್ರು ದೇವರು ಅನುಗ್ರಹ ಇನ್ನು ಮಾಡ್ಲಿಲ್ಲ ಅವ್ರ ಮೇಲೆ, ಸ್ತೋತ್ರ ಹೇಳಿಕ್ ಬರೋದಿಲ್ಲ, ಮಂತ್ರ ಹೇಳಿಕ್ ಬರೋದಿಲ್ಲ. ಅಂತ ವ್ಯಕ್ತಿಗಳು ಏನ್ ಮಾಡ್ಬೇಕು? ದೇಹದಿಂದ ಸೇವೆ ಮಾಡ್ಲಿ. ಅವರು ದೇವ್ರ ಮನೆ ತೊಳಿಬೇಕು, ದೇವ್ರ ಪಾತ್ರೆಯನ್ನು ತೊಳಿಬೇಕು, ಇಲ್ಲ ಆ ದೇವರಿಗೆ ಬೇರೆ ಬೇರೆ ತರಹದ ಅಡಿಗೆ ಮಾಡ್ಲಿ, ನೈವೇದ್ಯಕ್ಕೆ ಅನುಕೂಲ ಮಾಡಿಕೊಳ್ಳಿ. ಆ ತರ ಸೇವೆ, ದೇಹದಿಂದ ಆಗ್ತಕ್ಕಂತಹ ಸೇವೆಗಳು. ಇನ್ನು ಯಾರಿಗೆ ಸ್ತೋತ್ರ ಹೇಳಿಕ್ ಬರ್ತದೆ, ಸ್ತೋತ್ರ ಹೇಳಿ ಮಾಡಬೇಕು. ಯಾರಿಗೆ ಇನ್ನೂ ಹೆಚ್ಚಿನ ಜ್ಞಾನ, ಮನಸ್ಸಿನಿಂದ ಮಾಡಬೇಕು. ಹೀಗೆ ಈ ನಮ್ಮ ಶಾಸ್ತ್ರದ ಪ್ರಕ್ರಿಯೆಗಳಿದೆಯಲ್ಲ, ತುಂಬಾ ಚೆನ್ನಾಗಿದೆ. ಅದು ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಸಾಧಕ ಸಾಧನೆ ಮಾಡ್ತಾ ತಾನು ಮುಂದೆ ಹೋಗಬೇಕು ಅಂತ ತೋರಿಸ್ಕೊಡ್ತಾರೆ. ನಮಗೆ ಅನೇಕ ವ್ಯಕ್ತಿಗಳು ನಮ್ಮ ಜೊತೆಗೆ ಸೇರ್ತಾರೆ, ಸಿಗ್ತಾರೆ ನಮ್ಮ ಜೀವನದಲ್ಲಿ. ಆದ್ರೆ ಯಾರು ಕೂಡ ನಮಗೆ ಭಗವಂತನ ಮಾರ್ಗವನ್ನು ತೋರಿಸುವ, ದೇವರತ್ರ ಹೋಗ್ರಪ್ಪ ನೀವು, ಭಗವಂತ ಇದ್ದಾನೆ, ನಾರಾಯಣ ಇದ್ದಾನೆ, ಸ್ವತಂತ್ರನಾಗಿದ್ದಾನೆ, ಆ ದೇವರು ನಿಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳುವ ಒಬ್ಬ ವಿಷ್ಣು ಭಕ್ತರು ಸಿಗೋದು ತುಂಬಾ ಕಷ್ಟ, ತುಂಬಾ ದುರ್ಲಭ. ಹೀಗಾಗಿ ಅಂತಹ ಗುರುಗಳನ್ನ ಭಗವಂತ ಒದಗಿಸಿಕೊಡ್ಬೇಕು, ಅಂತಹ ಸಾಧನೆ ನಮ್ಮಿಂದ ಮಾಡಿಸಬೇಕು, ಭಗವಂತನ ಭಕ್ತಿ ಹೆಚ್ಚಾಗಬೇಕು, ಆಮೇಲೆ ಭಗವಂತನ ಸ್ಮರಣೆ ಬರಬೇಕು. ಯಾವಾಗ ನಮಗೆ ಭಗವಂತನ ಸ್ಮರಣೆ ಬರ್ಲಿಕ್ಕೆ ಪ್ರಾರಂಭವಾಯಿತು, ಆಗ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ರಾಗ, ದ್ವೇಷ, ಅಸೂಯ, ಮಾತ್ಸರ್ಯ ಎಲ್ಲ ಹೋಗ್ಬಿಡುತ್ತೆ. ಎಲ್ಲಿಯೋ ಒಂದು ಮನಸ್ಸಿನಲ್ಲಿ ನಮಗೆ ಇನ್ನೊಬ್ಬರು ನೋಡಿದ್ರೆ ಅಸಮಾಧಾನ ಆಗುತ್ತೆ, ಕಷ್ಟವಾಗುತ್ತೆ, ಏನೋ ಒಂದು, ಅದ್ಯಾವುದು ಬರೋದಿಲ್ಲ. ದೇವರ ಸಂಕಲ್ಪದಂತೆ ಅವರು ಮಾಡ್ತಾ ಇದ್ದಾರೆ, ಅದು ಭಗವಂತನ ಚಿತ್ತ. ಸತ್ಯ ಹರಿಚಿತ್ತ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯುವುದು. ಭಗವಂತನ ಸಂಕಲ್ಪದಂತೆ ಎಲ್ಲ ನಡೀತಾ ಇರ್ತದೆ. ಹೀಗಾಗಿ ಅಂತಹ ಭಗವಂತನ ಸ್ಮರಣೆ ಭಗವಂತನ ಕೊಡಬೇಕು, ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ದೋಷಗಳನ್ನು ದೂರ ಮಾಡಬೇಕು ಎಂಬುದಾಗಿ ಇವತ್ತು ವಿಶೇಷವಾಗಿ ಆರಾಧನೆ ಮಾಡಿರ್ತಕ್ಕಂತಹ ತುಳಸಿ ದಾಮೋದರ ಆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ, ದಾಮೋದರ ಯಾರಲ್ಲ, ಶ್ರೀಕೃಷ್ಣನೇ. ಹೀಗಾಗಿ ಹೊಟ್ಟೆಗೆ ಹಗ್ಗವನ್ನ ಕಟ್ಟಿಸಿಕೊಂಡವನು. ಹೀಗಾಗಿ ಅಂತಹ ಯಶೋಧಾದೇವಿಯಿಂದ ಕಟ್ಟಿಸಿಕೊಂಡಿರ್ತಕ್ಕಂತಹ ಭಗವಂತ ಶ್ರೀಕೃಷ್ಣ ಭಕ್ತಿ ಬಂಧನ ವಶಃ. ಭಕ್ತಿ ಇದ್ದರೆ ಭಕ್ತರ ವಶನಾಗ್ತಾನೆ ಪರಮಾತ್ಮ.
ಅಂತಹ ಭಗವಂತ ನಮ್ಮ ಮೇಲೆ ಕರುಣೆ ಮಾಡಲಿ, ಅನುಗ್ರಹ ಮಾಡಲಿ. ವಿಶೇಷವಾಗಿರತಕ್ಕಂತಹ ಆ ಭಗವಂತನ ಜ್ಞಾನ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನು ಭಗವಂತ ಕೊಳ್ಳಿ. ದಿನ ಹೋಗ್ಬಿಡುತ್ತೆ. ಮಾರ್ನಿಂಗ್ 6 o'clock, ನೈಟ್ 6 o'clock, ಈವ್ನಿಂಗ್ 6 o'clock, ನೈಟ್ 10 o'clock ಎಲ್ಲ ಓಡ್ತಾ ಇರ್ತದೆ. ಒಂದಿನ ಮುಗಿದು ಹೋಗ್ಬಿಡ್ತದೆ. ಅದು ಸಾಧನೆ ಏನಾಗಿದೆ ಅಂತ ಗೊತ್ತಾಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆ ಗುರುಗಳು ಹಾಗೂ ಅವರ ಅಂತರ್ಯಾಮಿ ಇರ್ತಕ್ಕಂತಹ ಭಗವಂತ ನಮ್ಮಿಂದ ವಿಶೇಷವಾದ ಸಾಧನೆಯನ್ನು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.